ದಿನದ ಹಿಂದೆ ಬಿಜೆಪಿಗರು ಪ್ರತಿ ಪಂಚಾಯತ್ನ ಎದುರು ನಿಂತು ಒಂದು 4-5 ವಿಚಾರಗಳನ್ನ ಇಟ್ಕೊಂಡು ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಅವರು ಮಾಡಿದಂತ ಪ್ರತಿಭಟನೆಯ ಅಂಶಗಳಿತ್ತು. ಒಂದು, ನಮ್ಮ ಸಂಧ್ಯಾ ಸುರಕ್ಷಾ ಅಂತ ಪೆನ್ಷನ್ ಸ್ಕೀಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ಎಂಬ ಬಗ್ಗೆ ಅವರು ಮಾತಾಡಿದ್ರು. ಇನ್ನೊಂದು ವಿಚಾರ ಹೇಳಿದ್ರು, 9/11 ಏನಿದೆ ಅದು ಸಮಸ್ಯೆ, ಇದು ಕಾಂಗ್ರೆಸ್ಸಿಗರು ಹುಟ್ಟಾಕಿದ ಸಮಸ್ಯೆ ಅಂತ ಹೇಳಿದ್ರು. ಇನ್ನೊಂದು ಅವರದ್ದು ವಿಚಾರ ಇತ್ತು, ಕರೆಂಟ್ ಬಿಲ್ ಹೆಚ್ಚಾಗಿದೆ, ತುಂಬಾ ಹೆಚ್ಚು ಮಾಡಿದ್ದಾರೆ, ಇದು ಕಾಂಗ್ರೆಸ್ ಸಮಸ್ಯೆ, ಕಾಂಗ್ರೆಸ್ ಈ ಬಿಲ್ ಹೆಚ್ಚು ಮಾಡಿದೆ ಎಂಬ ಬಗ್ಗೆ ಹೇಳಿದ್ರು. പക്ഷെ ಇನ್ನೊಂದೆರಡು ವಿಚಾರಗಳು ನನಗೆ ಸರಿಯಾಗಿ ನೆನಪಿಲ್ಲ. 5 ವಿಚಾರಗಳ ಬಗ್ಗೆ ಅವರು ಪ್ರತಿಭಟನೆಯನ್ನು ಮಾಡಿದ್ರು. ಈ ಒಂದು 2-3 ವಿಚಾರಗಳ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಏನು ಅವರು ಸಂಧ್ಯಾ ಸುರಕ್ಷಾ ಅಥವಾ ಪಿಂಚಣಿ ಯೋಜನೆಗಳೇನಿದೆ ಅದನ್ನು ಇವರು ಕ್ಯಾನ್ಸಲ್ ಮಾಡ್ತಾರೆ ಅಂದ್ಕೊಂಡು ಹೇಳಿ ಆ ಪ್ರತಿಭಟನೆಗೆ ಪಾಪ ಎಲ್ಲ ಮನೆಗೆ ಹೋಗಿ ನಿಮ್ಮ ಹಣ ಕ್ಯಾನ್ಸಲ್ ಆಗ್ತದೆ, ನೀವು ಬನ್ನಿ ಅಂದ್ಕೊಂಡು ಅವರನ್ನು ಪಾಪದವರನ್ನೆಲ್ಲ ಪ್ರತಿಭಟನೆ ಕರೆದು ಅವರಿಗೆ ಸತ್ಯ ಕ್ಯಾನ್ಸಲ್ ಆಗುತ್ತೋ ಎಂಬ ಹೆದರಿಕೆಯಿಂದ ಪಾಪ ಅವರು ಪ್ರತಿಭಟನೆಗೆ ಬಂದಿದ್ದಾರೆ. ಆದ್ರೆ ಸತ್ಯ ವಿಚಾರ ಏನಂತ ಹೇಳಿದ್ರೆ, ಶ್ರೀಮಂತರಿಗೆ ಇದು ಹಣ ಸಿಗುತ್ತಾ ಅಂತ ಒಂದು ವರದಿಯನ್ನು ನಮ್ಮ ಸರ್ಕಾರ ಅಲ್ಲ, ಬೊಮ್ಮಾಯಿ ಸರ್ಕಾರ ಇರುವಾಗಲೇ ಒಂದು ಸುತ್ತೋಲೆಯನ್ನು ಕಳಿಸಿ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ವರದಿಯನ್ನು ತರಿಸಿದ್ದಾರೆ. ಅದೇ ರೀತಿಯ ವರದಿಯನ್ನು ನಮ್ಮ ಸರ್ಕಾರ ಕೂಡ ಗ್ರಾಮ ಪಂಚಾಯತಿಗಳಿಗೆ ಕೇಳಿದೆ. ಯಾರಾದ್ರೂ ತುಂಬಾ ಶ್ರೀಮಂತರಿದ್ದುಕೊಂಡು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದುಕೊಂಡು ಇವತ್ತು ಈ ಪಿಂಚಣಿಯನ್ನು ಪಡೀತಾ ಇದ್ರೆ ಅದರ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಬಿಟ್ರೆ, ಆ ವರದಿಯನ್ನು ಮಾತ್ರ ತರಿಸ್ತಾ ಇದ್ದಾರೆ ಬಿಟ್ರೆ, ಯಾವುದೇ ಬಡವರ ಪಿಂಚಣಿ ಯೋಜನೆ, ಯಾವುದೇ ಬಡವರ ಪೆನ್ಷನ್ ಖಂಡಿತವಾಗಿಯೂ ಕ್ಲೋಸ್ ಆಗುವುದಿಲ್ಲ ಎನ್ನುವ ಒಂದು ಸತ್ಯದ ವಿಚಾರವನ್ನು ಈ ಸಭೆಯ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಚಾರ ಅವರು ಮಾತಾಡಿದ್ರು ಕರೆಂಟ್ ಬಿಲ್ ಬಗ್ಗೆ. ಕರೆಂಟ್ ಬಿಲ್ ಹೆಚ್ಚಾಯಿತು, ತುಂಬಾ ಹೆಚ್ಚಿಗೆ ಮಾಡಿದ್ದಾರೆ, ಕಾಂಗ್ರೆಸ್ ಬಂದ್ಮೇಲೆ ಕರೆಂಟ್ ಬಿಲ್ ಹೆಚ್ಚಾಯಿತು ಅಂತ ಹೇಳಿದ್ರು. ಬಹುಶಃ ಇದೇ ನಮ್ಮ ಜಿಲ್ಲೆಯ ಓರ್ವ ನಾಯಕರು ಸುನಿಲ್ ಕುಮಾರ್ ಅವರು ಇಂಧನ ಸಚಿವರಾಗಿದ್ರು ಅಂದು ಬಿಜೆಪಿ ಸರ್ಕಾರ ಇರುವಾಗ. ಆಗ ಇದೇ ರೀತಿ ಕರೆಂಟ್ ಬಿಲ್ ಹೆಚ್ಚಾಗ್ತಾ ಇರುವಾಗ ಅವರು ಹೇಳಿದ ಮಾತು, ಅದು ನಮ್ಮ ಸರ್ಕಾರಕ್ಕೆ ಅದಕ್ಕೆ ಏನೂ ಸಂಬಂಧ ಇಲ್ಲ, ಅದು ರೆಗ್ಯುಲೇಟರಿ ಬೋರ್ಡ್ ಮಾಡುವಂತದ್ದು, ರೆಗ್ಯುಲೇಟರಿ ಬೋರ್ಡ್ ಹೆಚ್ಚಿಗೆ ಮಾಡ್ತದೆ ಬಿಟ್ರೆ ನಮ್ಗೆ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದವರು ಇವತ್ತು ಅವರೇ ಬಂದು ಕಾಂಗ್ರೆಸ್ ಸರ್ಕಾರ ಹೆಚ್ಚಿಗೆ ಮಾಡಿದೆ ಅಂತ ಹೇಳಿದ್ರೆ ಇದನ್ನು ನಾವು ಏನ್ ಹೇಳ್ಬೇಕು, ಅವರಿಗೆ ಏನ್ ಮಾತಾಡ್ಬೇಕು ಇದರ ಬಗ್ಗೆ? ಬಹುಶಃ ಇವರು ಅದು ಒಂದು ಸುಳ್ಳಿನ ಪ್ರಕರಣ. ಈಗ ಇದರಲ್ಲಿ ಮುಖ್ಯವಾಗಿ ವಿಚಾರ ಏನಂತ ಹೇಳಿದ್ರೆ, ನಾವು ನಿಜವಾಗಿ ತುಂಬಾ ಧೈರ್ಯದಿಂದ ಮಾತಾಡ್ತೇವೆ. ಪ್ರತಿ ಮನೆಗೆ ಈ ಗೃಹ ಜ್ಯೋತಿ ಯೋಜನೆಯ ಮೂಲಕ ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಫ್ರೀ ಆಗಿ ಹೋಗ್ತಾ ಇದೆ. ಬಡವರು ಎಲ್ಲರೂ ಕೂಡ ಇವತ್ತಿಗೂ ಕೂಡ ಕರೆಂಟ್ ಬಿಲ್, ಬಹುಶಃ ಎಷ್ಟೋ ಜನರಿಗೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಉಂಟಂತಲೇ ನೆನಪಿಲ್ಲ. ಯಾಕಂದ್ರೆ ಝೀರೋ. ಹೆಚ್ಚಿನ ಮನೆಗಳಿಗೆ, ಕೆಲವೊಂದು ಮನೆಗಳಿಗೆ ಸಣ್ಣ ಅಮೌಂಟ್ ಬರ್ತಾ ಇರಬಹುದು, ಶ್ರೀಮಂತರಿಗೆ ಕಟ್ಟಲಿಕ್ಕೆ ಬರ್ತಾ ಇರಬಹುದು ಬಿಟ್ರೆ ಅದು ಒಂದು ಎಷ್ಟು ದೊಡ್ಡ ಸಾಧನೆ, ಎಷ್ಟೊಂದು ದೊಡ್ಡ ವಿಚಾರ. ಇದನ್ನು ಇಟ್ಟುಕೊಂಡು ಕೂಡ ಅವರು ಈ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಾರಂತ ಹೇಳಿದ್ರೆ ನಿಜವಾಗಿ ಅವರಿಗೆ ನಾಚಿಕೆ ಆಗ್ಬೇಕು. ಇನ್ನೊಂದು ವಿಚಾರ 9/11 ಬಗ್ಗೆ. 9/11 ಬಗ್ಗೆ ಅವರು ಮಾತಾಡಿದ್ರು. ಈ 9/11 ಸಮಸ್ಯೆಯನ್ನು ಹುಟ್ಟು ಹಾಕಿದವರೇ ಬಿಜೆಪಿಯವರು. ಅವರಿರುವಾಗಲೇ ಕೊಟ್ಟಂತಹ ಸರ್ಕ್ಯುಲರ್ ಬಹುಶಃ ಅದು ಇದೆ. ಆದ್ರೆ ನಮ್ಮ ಸರ್ಕಾರ ಇದರ ಬಗ್ಗೆ, ಇದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಬಹುಶಃ ನಮ್ಮ ನಾಯಕರುಗಳು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಸಭೆಯಲ್ಲಿ ಯಾವತ್ತೂ ಉಲ್ಲೇಖ ಮಾಡ್ತಾರೆ. ಇದಕ್ಕೆ ನಾವು ಏನಾದ್ರೂ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಅಂದ್ಕೊಂಡು ನಮ್ಮ ಸಚಿವರನ್ನು ಇಲ್ಲಿಗೆ ಕರೆಸಿ ಅವರ ಜೊತೆ ಸಮಾಲೋಚನೆ ನಡೆಸಿ ಇದಕ್ಕೆ ಪರಿಹಾರ ಹುಡುಕಬೇಕೆಂಬ ಪ್ರಯತ್ನಗಳಾಗ್ತಾ ಇದೆ. ಪ್ರಾಯಶಃ ಇದರ ಬಗ್ಗೆ ಯಶಸ್ಸು ಸದ್ಯದಲ್ಲಿ ಸಿಗಬಹುದೇನೋ ಎಂಬ ಒಂದು ಆಶಾಭಾವನೆ ನಮಗಿದೆ. ಆದ್ರೆ ಇದರ ರೂವಾರಿಗಳು ಕೂಡ ಬಿಜೆಪಿಯವರಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು ಮಾತು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ, ಅಭಿವೃದ್ಧಿ ಹಣ ಕೊಡ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತ ಮಾತಾಡ್ತಾರೆ. ಬಹುಶಃ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು 2,000 ರಮೇಶನ 2,000 ಮನೆಗಳಿರ್ಬೋದಾ, ಇಲ್ಲಿ 2,000 ಕುಟುಂಬಗಳಿರ್ಬೋದಾ? ಒಂದು 2,000 ಕುಟುಂಬಗಳು ಸರಾಸರಿಯಾಗಿ, ಸ್ವಲ್ಪ ಸಣ್ಣ ಪಂಚಾಯತ್, ಸರಾಸರಿಯಾಗಿ ಒಂದು 2,000 ಕುಟುಂಬಗಳು ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಾವೆ ಅಂತ ಅನ್ಸ್ಕೊಂಡ್ರೆ, ಆ ಒಂದು ಮನೆಗೆ ಒಂದು ತಿಂಗಳಿಗೆ ಕನಿಷ್ಠ ಒಂದು 5,000 to 6,000 ಸವಲತ್ತು ಸಿಗ್ತದೆ. 2,000 ಗೃಹ ಜ್ಯೋತಿಯಲ್ಲಿ ಸಿಗ್ತದೆ, ಸಾಧಾರಣ 1,500 ಗೃಹ ಜ್ಯೋತಿಯಲ್ಲಿ ಸಿಗ್ತದೆ, 2,000 ಗೃಹ ಲಕ್ಷ್ಮಿಯಲ್ಲಿ ಸಿಗ್ತದೆ. ಅನ್ನ ಭಾಗ್ಯದಲ್ಲಿ ಒಂದೊಂದು ಮನೆಗೆ ಕೆಲವರಿಗೆ 1,000, 1,500 ಅವರಿಗೆ ಆ ಸವಲತ್ತು ಸಿಗ್ತದೆ. ಅದರ ಜೊತೆ ಕೆಲವೊಂದು ಮನೆಗಳಲ್ಲಿ ಯುವಕರಿದ್ರೆ ಯುವನಿಧಿ ಸಿಗ್ತದೆ. ಹೆಣ್ಣು ಮಕ್ಕಳು ಬಸ್ಸಲ್ಲಿ, ಇಲ್ಲಿ ಅದು ಸರ್ಕಾರಿ ಬಸ್ಸಲ್ಲಿ ಹೋದ್ರೆ ನಮ್ಮ ಈ ಸ್ತ್ರೀ ಶಕ್ತಿ ಯೋಜನೆ, ಇದಿಷ್ಟು ಅವರಿಗೆ ಯೋಜನೆ ಸಿಗ್ತದೆ, ಶಕ್ತಿ ಯೋಜನೆ. ಇಷ್ಟರಲ್ಲಿ ನಾವು ಸರಾಸರಿಯಾಗಿ 2,000 ಕುಟುಂಬಗಳಿಗೆ ತಿಂಗಳಿಗೆ 4,000 ಸಿಗ್ತದೆ ಅಂತ ಅನ್ಸ್ಕೊಳ್ಳೋಣ. ಇಷ್ಟವರೆಗೆ 2 ವರ್ಷದಲ್ಲಿ ಈ ಗ್ರಾಮಕ್ಕೆ 15 to 20 ಕೋಟಿ ಅನುದಾನ ಬಂದಿದೆ. ಇದು ಅಭಿವೃದ್ಧಿ ಅಲ್ವಾ ಅಂತ ನಾವು ಪ್ರಶ್ನೆ ಮಾಡಬೇಕು. 15 to 20 ಕೋಟಿ ಇದು ಸಣ್ಣ ಮೊತ್ತ ಅಲ್ಲ.
ಇದು ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಗಳಿಗೆ ಹೋಗಿದೆ, ಪ್ರತಿಯೊಬ್ಬರ ಅಕೌಂಟಿಗೆ ಹೋಗಿದೆ, ಪ್ರತಿಯೊಬ್ಬರು ಕೂಡ ಖುಷಿಯಲ್ಲಿ ಜೀವನ ಮಾಡುವಂತಾಗಿದೆ. ಇವರ ಲೆಕ್ಕದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ರಸ್ತೆಗೆ ಹಣ ಕೊಡಬೇಕು, ಮೋರಿಗೆ ಹಣ ಕೊಡಬೇಕು, ಅದರಲ್ಲಿ ಒಂದಿಷ್ಟು ಇವರ ಕಿಸಿಗೆ ಹೋಗ್ಬೇಕು. ಬಹುಶಃ ಇದು ಇವರ ಅಭಿವೃದ್ಧಿ. ಈ ಅಭಿವೃದ್ಧಿ ಅವರಿಗೆ ಕಾಣ್ತಾ ಇಲ್ಲ. ಬಹುಶಃ ನಮ್ಮ ಇಡೀ ಜಿಲ್ಲೆಯಲ್ಲಿ ಮೊನ್ನೆ ಕೊಟ್ಟ ಲೆಕ್ಕಾಚಾರ ಪ್ರಕಾರ 1616 ಕೋಟಿ ಈ 5 ಗ್ಯಾರಂಟಿಗಳಲ್ಲಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಹಣ. ಉಡುಪಿ ಜಿಲ್ಲೆ ಅಷ್ಟು ಮನೆಗಳಿಗೆ ಹೋಗಿದೆ. ನಮ್ಮ ಕುಟುಂಬಗಳಲ್ಲಿ ಕಷ್ಟ ಇದೆ, ಜನ ಕಾಯ್ತಾ ಇದ್ದಾರೆ, ಯಾವಾಗ ನಮ್ಗೆ 2000 ಬರ್ಬೋದು. ನನ್ನ ಹತ್ರ ಎಷ್ಟೋ ಜನ ಫೋನ್ ಮಾಡಿ ಒಂದ್ ಸ್ವಲ್ಪ ಡಿಲೇ ಆದ್ರೆ ನನ್ನ ಕಾಸು ಬರ್ಕುಜ ಏಪ ಬರ್ಕೊಂಡು ಅಂದ್ರೆ ಆ ಹಣ ಬಂದ್ರೆ ನಾವ್ ಯಾವ್ದಕ್ಕಾದ್ರೂ ಹಣ ಕೊಡ್ಬೇಕು, ನಮ್ಗೆ ಎಲ್ಲಿ ಕೊಡ್ಲಿಕ್ಕಿದೆ, ಏನಾದ್ರೂ ತರ್ಲಿಕ್ಕಿದೆ. ಇದಕ್ಕೆ ಜನ ಇಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಬಹುಶಃ ಇದೆಲ್ಲ ಸಹಿಸ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳಿಗೂ ಅವರಿಗೆ ಬೇಡ ಇತ್ತು. ಇದನ್ನು ಯಾವಾಗ ಬಂದ್ ಮಾಡಬೇಕು ಅಂತ ಬಿಜೆಪಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಬೇರೆ ಬೇರೆ ಕಾರಣಗಳನ್ನು ಹುಡುಕಿ ಜನರನ್ನು ಒಂದು ರೀತಿಯಲ್ಲಿ ತಪ್ಪುದಾರಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನಾನು ವಿನಂತಿ ಮಾಡೋದಿಷ್ಟೇ, ಜನಸಾಮಾನ್ಯರು ಇದ್ರ ಬಗ್ಗೆ ಮನೆಯಲ್ಲಿ ಮಾತಾಡ್ಬೇಕು. ನಮ್ಗೆ ಪ್ರಯೋಜನ ಆಗ್ತಾ ಇರುವುದನ್ನು ನಾವು ಒಪ್ಕೊಳ್ಬೇಕು, ಇನ್ನೊಬ್ರ ಹತ್ರ ಹೇಳ್ಬೇಕು. ಸರ್ಕಾರ ಇರುವುದು ಜನರಿಗೋಸ್ಕರ. ನಾವು ಒಂದು ವೇಳೆ ಜನರಿಗೆ ಆ ಒಳ್ಳೆ ಕೆಲಸ ಮಾಡುವ ಸರ್ಕಾರಕ್ಕೆ ನಾವು ಸಹಕಾರ ಕೊಟ್ರೆ ಮಾತ್ರ ನಮ್ಗೆ ಏನಾದ್ರೂ ಪ್ರಯೋಜನ ಆಗುತ್ತೆ. ನಮ್ಮನ್ನು ಭಾವನಾತ್ಮಕವಾಗಿ ಜಾತಿಗಳ ನಡುವೆ ಅಥವಾ ಧರ್ಮ ಅಂದ್ಕೊಂಡು ಹೇಳಿ ಏನೋ ಚುನಾವಣೆಯ ಸಂದರ್ಭದಲ್ಲಿ ಭಾವನಾತ್ಮಕ ವಿಚಾರಗಳನ್ನು ತಂದು ನಮ್ಮ ದಿಕ್ಕನ್ನು ಒಂದು ಕಡೆ ತಗೊಂಡೋಗಿ ಅಧಿಕಾರ ಸಿಕ್ಕಿದ ಮೇಲೆ ಅವರದೇ ಕಾರ್ಬಾರು ಮಾಡುವಂತ ಬಿಜೆಪಿ ಪಕ್ಷಕ್ಕೆ ನಾವು ಯಾವತ್ತೂ ಮನಿಬಾರ್ದು. ಅವರ ಸುಳ್ಳುಗಳು ನಮ್ಗೆ ಅರ್ಥ ಆಗ್ಬೇಕು. ನಾವು ಒಂದ್ ಸ್ವಲ್ಪ ವಿಚಾರಗಳನ್ನು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಯಾವತ್ತೂ ಜನಪರ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಹಾಯ ಮಾಡಬೇಕು. ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂದ್ರೆ ಅದು ಜನರ ಶಕ್ತಿ. ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂದ್ರೆ ಅದು ಜನರಿಗೆ ಆದಾಯ ಆಗುವಂತ ಒಂದು ವಿಚಾರ. ಆದ್ದರಿಂದ